ಬನ್ನಿ ಹೊರಡು. ಅರ್ಚಕ್ರೆ, ನಾನು ಫೋನ್ ಮಾಡಿದ್ನಲ್ಲ, ನಾಮಕರಣಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ, ಆಗಿದೆಯಾ? ಎಲ್ಲ ವ್ಯವಸ್ಥೆ ಆಗಿದೆ. ಅದಕ್ಕೂ ಮುಂಚೆ ಒಂದು ಅರ್ಚನೆ ಮಾಡಬೇಕಿತ್ತು. ಯಾರ ಹೆಸರಲ್ಲಿ? ವೈದ್ಯ ಲಕ್ಷ್ಮೀಕಾಂತ ಅಂತ. ಓ ಲಕ್ಷ್ಮೀಕಾಂತ, ಪಾಪ ಮೇಡಮ್ ತುಂಬ ಒಳ್ಳೆಯವರು. ಅತ್ತೆ, ನಮ್ಮ ಹೆಸರಲ್ಲೆಲ್ಲ ಯಾಕೆ ಅರ್ಚನೆ? ಅಮೂಲ್ಯ, ಮಾಡಿರೋ ಪಾಪನೆಲ್ಲ ಕಳ್ಕೋಬೇಕಲ್ವಾ, ಅದಕ್ಕೆ ದೇವ್ರು ಬಿಟ್ರೆ ಇನ್ಯಾರಿದ್ದಾರೆ ಹೇಳಿ? ಇಷ್ಟು ದಿನ ನಾನು ಚೆನ್ನಾಗಿ ಬದುಕಬೇಕು, ನಾನು ಹಣ ಸಂಪಾದಿಸ್ಬೇಕು ಅಂತ ತುಂಬ ದುರಾಸೆ ಇತ್ತು. ನಾನೇ ಎಲ್ಲ ಅನ್ನೋ ಅಹಂಕಾರ ತುಂಬ ಇತ್ತು. ಆದರೆ ಇನ್ನು ಮುಂದೆ ನಾನು ಅನ್ನೋದೇ ಇಲ್ಲ. ನಾವು, ನಮ್ಮ ಕುಟುಂಬ, ನಮ್ಮ ಮಕ್ಕಳು. ಅಮ್ಮ, ಸಡನ್ನಾಗಿ ಹಿಂದೆ ನೋಡಬೇಡ. ಹಿಂದೆ ಇಬ್ಬರು ಕೂತಿದ್ದಾರಲ್ಲ, ಅವ್ರು ನಮ್ಮನ್ನೇ ಗುರೈಸ್ಕೊಂಡು ನೋಡ್ತಾ ಇದ್ದಾರೆ. ನನಗೆ ಗಾಬರಿ ಆಗ್ತಾ ಇದೆ, ಭಯನೂ ಆಗ್ತಾ ಇದೆ ಕಣೆ. ಅಜ್ಜಿ, ಆಗ್ಲೇ ಬಂದವ್ರು ಇವ್ರಲ್ವಲ್ಲ, ಇವ್ರು ಯಾರೋ ಬೇರೆಯವರು. ನೀವು ಸುಮ್ಮನೆ ಗಾಬರಿ ಪಡ್ಕೋತಿದ್ದೀರಾ ಅಷ್ಟೇ. ಸರಿ, ಬನ್ನಿ ಹೊರಡೋಣ. ಶ್ರೀಕಾಂತ, ಮನುಷ್ಯ ಬನ್ನಿ. ರಾಜಣ್ಣ ಮತ್ತೆ ಕಾಂತ ಆಗ್ಲೇ ಹೋದ್ರು, ಇನ್ನೂ ಬಂದಿಲ್ಲ. ಗೊತ್ತಿಲ್ಲ ಅಮ್ಮ, ಈ ಧ್ರುವ್ಗೆ ಎಷ್ಟೇ ಹೇಳಿದ್ದೀನಿ ಆ ಕಾಂತನ ಜೊತೆ ಸೇರ್ಬೇಡ ಅಂತ, ಮತ್ತೆ ಅದೇ ಕೆಲಸ ಮಾಡ್ತಾನೆ. ಬೇಗ ಬರೋದಕ್ಕೆ ಹೇಳಿ, ಪುರೋಹಿತರು ತುಂಬಾ ಒಳ್ಳೆ ಮುಹೂರ್ತ ಇಟ್ಟಿದ್ದಾರೆ, ಅದು ಮಿಸ್ ಆಗೋದು ಬೇಡ. ಹಾ ಸರಿ ಆಯ್ತು. ಓ, ಇಲ್ಲೇ ಬಂದ್ರಲ್ಲ. ಅಯ್ಯೋ ಅತ್ತೆ, ನಾನು ತೊಟ್ಲೇ ಮರ್ತ್ಬಿಟ್ಟಿದ್ದೆ. ಏನು ಚಿಂತೆ ಮಾಡಬೇಡ ಅಮೂಲ್ಯ, ನಾನು ಎಲ್ಲ ಲಕ್ಷ್ಮೀಕಾಂತಂಗೆ ಹೇಳಿ ರೆಡಿ ಮಾಡಿಸಿದ್ದೀನಿ. ಹೌದು ಮೇಡಮ್, ನೀವೇನೋ ಹೇಳಿ ರೆಡಿ ಮಾಡಿಸಿದ್ರಿ, ಆದ್ರೆ ಇದನ್ನ ತಗೊಂಬರೋ ಅಷ್ಟರಲ್ಲಿ ನನಗೆ ಸಾಕಾಗೋಯ್ತು. ಇದೇನು ಹೊಸಿ ಬಾರನ ಇದೆ? ನಾನಿದು ಹೂವ ತರ ಇರುತ್ತೆ, ಕಿರ್ಬೇಳಲ್ಲಿ ಎತ್ಕೊಂಡ್ ಬರ್ಬೋದು ಅನ್ಕೊಂಡೆ, ಆದ್ರೆ ಕೈ ಕಾಲು 4 ಎತ್ಕೊಂಡ್ ಬರಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಕಾಂತ, ನಿಮ್ಗೊಂದು ಪ್ರಶ್ನೆ ಕೇಳಲಾ? ಕೇಳಿ ಮೇಡಮ್. 1 kg ಹತ್ತಿ ತೂಕ ಜಾಸ್ತಿನಾ, 1 kg ಕಬ್ಣ ತೂಕ ಜಾಸ್ತಿನಾ? ಇದೇನ್ ಮೇಡಮ್ ಒಳ್ಳೆ ದೊಡ್ಡ ಪ್ರಶ್ನೆ ಕೇಳ್ತಾ ಇದ್ದೀರಾ? ಅದು ಈ ಲಕ್ಷ್ಮೀಕಾಂತನ್ಗೆ ಆಬ್ವಿಯಸ್ಲಿ 1 kg ಕಬ್ಣನೇ ತೂಕ ಜಾಸ್ತಿ. ಅದಕ್ಕೆ ನಿಮಗೆ ಸಾಮಾನ್ಯ ಶಿಕ್ಷಣ ಇಲ್ಲ ಅಂತ ಹೇಳೋದು. ಅದಕ್ಕೆ ಆಫೀಸಲ್ಲಿ ಪ್ರಮೋಷನ್ ಸಿಕ್ಕಿಲ್ಲ. ಮೇಡಮ್, ವ್ಯವಸ್ಥೆ ಎಲ್ಲ ಆಗಿದೆ. ಮಗನ ತಂದೆ ತಾಯಿ ಇಬ್ರು ಕೂತ್ಕೊಂಡ್ರೆ ಪೂಜೆ ಶುರು ಮಾಡೋಣ. ಪುರೋಹಿತ್ರೆ, ಮಗು ಅಪ್ಪ ಅಮ್ಮ ಇಬ್ರು ಇವತ್ತು ಬರೋದಕ್ಕಾಗಿಲ್ಲ. ಪರವಾಗಿಲ್ಲ, ನಿಮ್ಮಲ್ಲೇ ಯಾರಾದ್ರೂ ಕೂತ್ಕೊಳ್ಳಿ. ಅಮೂಲ್ಯ,
ನೀನೇ ಕುತ್ಕೋ. ಅತ್ತೆ ನಾನಾ? ನೀವು ಹಿರಿಯರು, ನೀವೇ ಕೂತ್ಕೊಳ್ಳಿ. ಇಲ್ಲ ಅಮೂಲ್ಯ, ಪಾಪುಗೆ ನೀನು ದೊಡ್ಡಮ್ಮ ಆಗ್ಬೇಕು. ಅಮ್ಮನ ಸ್ಥಾನದಲ್ಲಿ ನೀನೇ ಕೂತ್ಕೋ. ಹೌದು ಅಮ್ಮ, ನೀನೇ ಕೂತ್ಕೋ. ಆದರೂ ಅಜ್ಜಿ. ಅಮೂಲ್ಯ ಕುತ್ಕೊಮ್ಮ. ಸರಿ ಅತ್ತೆ. ನೋಡಿ, ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ನಾನು ನಿಮ್ಗೆ ಹೇಳಿದೆ ಬೆಳಗ್ಗೆ ಬೇಗ ರೆಡಿಯಾಗಿ ಬೇಗ ಹೋಗೋಣ ಅಂತ. ಅಪ್ಪ ಅಮ್ಮ ಆಗಿ ನಾವೇ ಲೇಟಾಗಿ ಬಂದ್ರೆ ಹೇಗ್ರಿ? ಈಗ ಎಲ್ರು ಪೂಜೆ ಕೂತಿದಾರೋ ಏನೋ, ನೀವು ನನ್ನ ಮಾತೇ ಕೇಳಲ್ಲ. ಲೇಟ್ ಏನು ಆಗಿಲ್ಲಪ್ಪ. ಅಲ್ಲ ನೀನ್ ನೋಡು, ಎಲ್ಲ ನನ್ನ ತಲೆ ಮೇಲೆ ತಗ್ತಾ ಇದೆಯಲ್ಲ. ನಾನು ಕರೆಕ್ಟ್ ಟೈಮಿಗೆ ಆಟೋನ ಮನೆ ಮುಂದೆ ನಿಲ್ಲಿಸ್ಕೊಂಡು ರೆಡಿ ಆಗಿದ್ದೆ. ನೀನೆ ಸೀರೆ ನೆರಿಗೆ ಹಿಡಿಬೇಕು ಅಂತ ಲೇಟ್ ಮಾಡಿದ್ದು. ಇವಳಿಂದಾನೆ ಲೇಟ್ ಆಗಿದ್ದು. ಅಮ್ಮ ಸುಮ್ನಿರು, ನೀನೆಲ್ಲ ನನ್ನ ತಲೆ ಮೇಲೆ ಹಾಕ್ಬೇಡ. ಹೇಯ್ ಸುಮ್ನೆ ಜಾಸ್ತಿ ಮಾತಾಡ್ಬೇಡ. ಏನು ಬರುತ್ತೆ ನಿನ್ಗೆ? ಒಂದ್ ಕೆಲ್ಸನ ನೆಟ್ಟಿಗೆ ಬರಲ್ಲ. ನಾಳೆ ಗಂಡನ್ ಮನೆಗೆ ಹೋಗಿ ಅದೇನ್ ಮಾಡ್ತೀಯೋ ಏನೋ. ಅವರು ನಿಮ್ಮಮ್ಮ ಏನಮ್ಮ ಕಲ್ಸ್ಕೊಟ್ಟಿದ್ದಾರೆ ಅಂತ ನನ್ ಬೈತಾರೆ. ಬರೀ ನಾವು ಬಂದಿರೋದೇ ಅದಕ್ಕೆ ಚರ್ಚೆ ಮಾಡ್ತಾ ಇರೋ ವಿಷಯ ಏನು? ಯಾರೋ ಅವರೇ ಅಪ್ಪಾಜಿ, ಶೈಲಜಾನನ್ನ ಕೊಂದಿದ್ದು. Buy one get one free. ಅಪ್ಪಾಜಿ, ನಂಗೇನು ಅರ್ಥ ಆಗ್ಲಿಲ್ಲ. ಮೊಮ್ಮಗು ಜೊತೆ ತಾತ ಫ್ರೀ. ಮತ್ತು ವೇದಾಂತ್ ಕುಟುಂಬಕ್ಕೆ 2 ಸಾವು ಕೊಡ್ತೀನಿ. ಒಂದು ವೇದಾಂತ್ ಕುಟುಂಬದಿಂದ, ಇನ್ನೊಂದು ಅವರ ಮಾವನವ್ರ ಕುಟುಂಬದಿಂದ. ಅಪ್ಪಾಜಿ, ಏನು ಅರ್ಥ ಆಗ್ಲಿಲ್ಲ ಅಪ್ಪಾಜಿ ನನಗೆ. ನಿನಗೆ ಅರ್ಥ ಆಗೋ ಹಾಗಿದ್ದಿದ್ರೆ ಎಷ್ಟೋ ವರ್ಷದಿಂದ ಇಲ್ಲಿ ಯಾಕೆ ಕೆಲಸ ಮಾಡ್ತಿರ್ತಿದ್ದೆ. ನಂತರ ನೀನು ಡಾನ್ ಆಗಿರ್ತಿದ್ದೆ. ನಾನು ಯಾವತ್ತೂ ಪ್ಲಾನು ಪ್ರೋಸೆಸ್ಗೆ ಒತ್ತು ಕೊಡೋದು. ಎಕ್ಸಿಕ್ಯೂಷನ್ ಆಗಲಿ ನಿನಗೆ ಗೊತ್ತಾಗತ್ತೆ. ಲೇಟ್ ಆಗ್ತಾ ಇದೆ ಅಂತ ಅಂದವಳು ಆಟೋದಲ್ಲೇ ಕೂತಿರ್ತೀಯಾ? ನಡೀರಿ ಹೋಗೋಣ. ಅಮ್ಮ ತಾಡಿ. ಶುಭ ಕಾರ್ಯಕ್ಕೆ ಬಂದಿದ್ದೀವಿ. ಅಪಶಕ್ನ ಆಗೋಯ್ತು. ತಾಳಿ ಈ ತರ ಸಿಕ್ಕಾಕೊಂಡಿದ್ದು ಯಾಕೋ ಸರಿ ಇಲ್ಲ ರೀ. ನಂಗೆ ತುಂಬಾ ಭಯ ಆಗ್ತಾ ಇದೆ. ಅಂಥದ್ದೇನೂ ಆಗಲ್ಲ ಪರಿ. ತಾಳಿ ಏನಾದ್ರು ಕಟ್ಟಾಗಿದ್ದಿದ್ರೆ ಅಪಶಕ್ನ ಅಂತ ಹೇಳ್ಬೋದಾಗಿತ್ತು. ಈಗೇನು ಆಗಿಲ್ವಲ್ಲ. ಲೇಟ್ ಆಗ್ತಾ ಇದೆ, ನಡೀರಿ ಹೋಗೋಣ. ಬನ್ನಿ. ಎಲ್ರು ಹೊರಗಡೆ ಬಂದ್ರು. ತೇಜಸ್, ನಿನ್ನನ್ನ ಕೊಂದವ್ರನ್ನ ನಿನ್ನ ಹತ್ರನೇ ಕಳಿಸ್ತಾ ಇದ್ದೀನಿ. ಅಮೂಲ್ಯ, ನಿಮ್ಮ ಅಪ್ಪ ಅಮ್ಮ ಬಂದ ತಕ್ಷಣ ಶುರು ಮಾಡ್ಬೇಡ.
ಅಮ್ಮ ನಾಮಕರಣ ಆಗೋಯ್ತಾನೆ? ಇಲ್ಲ ಪರಿಮಳ ಅವರೇ, ನೀವು ಬರೋದಕ್ಕೋಸ್ಕರನೇ ಕಾಯ್ತಾ ಇದ್ವಿ. ಪುರೋಹಿತ್ರೆ, ಶುರು ಮಾಡ್ಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗಣಾನಾನ್ ತ್ವಾ ಗಣಪತಿಗುಂ ಭಾಮಹೇ ಕವಿಂ ಕವೀನಾಪರ್ಮಷ್ಟವಶ್ರವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ಯ. ಓಂ ಪ್ರಣೋ ದೇವಿ ಸರಸ್ವತಿ ವಾಜಭಿರ್ವಾಜಿನೇವತೆ ಧೇನಾಮಾವಿತ್ರಿಯವತ ಆನೋ ದಿವಬ್ರುವತ ಪರ್ವತಾದ ಸರಸ್ವತಿ ಯಜತಾ ಗಂಧ ಯಜ್ಞಂ. ದೇವ್ರತ ಇವಾಗ ನಾಮಕರಣದ ಮುಖ್ಯ ಘಟ್ಟ ಹೆಸರಿಡೋದು. ಇವಾಗ ಮುಖ್ಯವಾಗಿ ಒಂದು ಹೆಸರನ್ನ ಹಾಗೂ 4 ಉಪ ಹೆಸರನ್ನು ಇಡೋದು ನಮ್ಮ ವಾಡಿಕೆ. ನೀವು ಮನೆಯಲ್ಲಿ ಕರೆಯೋ ಹೆಸರನ್ನ ಮಗುನ್ ಕಿವಿಲಿ ಹೇಳಿ. ವಿರಾಟ್ ವಿರಾಟ್ ವಿರಾಟ್. ಲಕ್ಷ್ಮೀಕಾಂತ್. ರೀ, ಈಗ ಅವನ್ ಗುಂಡಣ್ಣ ಅಲ್ಲ. ರೀ, ಈಗ ಅವನ್ ಗುಂಡಣ್ಣ ಅಲ್ಲ. ಅವನ್ ಯಾರು? ವಿರಾಟ್ ವಿಕ್ರಾಂತ್ ವಸಿಷ್ಠ. ಮನೆ ಮಗು ಹೆಸರಲ್ಲಿ ಒಂದು ಅರ್ಚನೆ ಮಾಡಿ. ಹೆಸರು ಗೋತ್ರ ಮಾತ್ರ ನಕ್ಷತ್ರ. ವಸಿಷ್ಠ ಗೋತ್ರ, ಪೂರ್ವ ಭಾದ್ರ ನಕ್ಷತ್ರ, ಮೀನರಾಶಿ. ಅತ್ತೆ, ನಿಮ್ಗಿದೆಲ್ಲ ಗೊತ್ತಿದ್ಯಾ? ಯಾಕಮೂಲ್ಯ, ನಾನು ಈ ಫ್ಯಾಮಿಲಿಯವಳಲ್ವಾ? ನನಗೆ ನಮ್ಮನೆಯವ್ರ ಬಗ್ಗೆ ಗೊತ್ತಿರಲ್ವಾ? ಅರ್ಚಕ್ರೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಸಂಕಲ್ಪ ಮಾಡಿ ಅರ್ಚನೆ ಮಾಡಿ.
ಶ್ರೀಕಾಂತ ತುಂಬ ಡೀಪಾಗಿ ಬೇಡ್ಕೊತಿದ್ರಿ ಏನಂತ ಬೇಡ್ಕೊಂಡ್ರಿ? ಮದುವೆ ಆಗದೆ ಇರೋ ಹುಡುಗ ಇನ್ನೇನು ಬೇಡ್ಕೊಂತಾರೆ ಸಾರ್ಥಕ್ ಸರ್. ಕೂದಲು ಉದ್ರೋಗೋದ್ರೊಳಗೆ ಒಂದು ಹುಡುಗಿ ಸಿಕ್ಕಿ ಮದುವೆ ಆಗಲಿ ಅಂತ ಕೇಳ್ಕೊಂಡೆ. ಆಲ್ ದಿ ಬೆಸ್ಟ್. ನಾಮಕರಣ ಫಂಕ್ಷನ್ ಮುಗಿತು ಅಪ್ಪಾಜಿ. ನಾಮಕರಣದ ಫಂಕ್ಷನ್ ಮುಗಿದ್ರೇನೋ, ಇನ್ಮೇಲೆ ಈ ಬೆಟ್ಟಪ್ಪನ ಫಂಕ್ಷನ್ ಶುರು. ನಾನು ಹೇಳಿದ ಅರ್ಥ ಆಯ್ತಾ? ಓಕೆ ಅಪ್ಪಾಜಿ. ಸುಹಾಸಿನಿ ಮೇಡಮ್, ಇದೇನು ಬರೀ ಒಂದೇ ಒಂದು ಸ್ಪೂನ್ ಹಾಕ್ತಾ ಇದ್ದೀರಾ? ಇನ್ನೊಂದೆರಡು ಸ್ಪೂನ್ ಹಾಕಿ. ನಿಮ್ಗಿಲ್ಲ ಅಂತೀನ ಲಕ್ಷ್ಮೀಕಾಂತ್ ಅವರೇ. ಹಾಕಿ ಹಾಕಿ ಹಾಕಿ. ಥ್ಯಾಂಕ್ ಯು. ಪ್ರಸಾದ ಚೆನ್ನಾಗಿದ್ಯಾ? ಹಾ, ತುಂಬಾ ಚೆನ್ನಾಗಿದೆ. ಅಂತೂ ಇಂತೂ ನಿಮ್ಮ ಮೊಮ್ಮಗು ನಾಮಕರಣ ಆಯ್ತು, ಖುಷಿನಾ? ತುಂಬಾ ಖುಷಿ ಸುಹಾಸಿನಿ ಅವರೇ. ನಾವು ಎಲ್ಲ ನೆನ್ಪಿಟ್ಕೊಂಡು ಮಾಡಬೇಕಾಗಿತ್ತು. ನೀವು ಹೇಗೆ ನೆನ್ಪಿಟ್ಕೊಂಡಿದ್ರಿ ನೋಡಿ. ನಮ್ಮನೆ ಮಗು ಬಗ್ಗೆ ನಾವ್ ನೆನ್ಪಿಟ್ಕೊಳಲ್ವಾ? ನೀವು ನಿಜವಾಗ್ಲೂ ನಮ್ಮನ್ನು ಕ್ಷಮಿಸ್ಬೇಕು. ಯಾಕೆಂದರೆ ನಿಮ್ಮ ಬಗ್ಗೆ ನಾವು ಮುಂಚೆ ಎಲ್ಲ ಬಹಳ ತಪ್ಪಾಗಿ ಅಭಿಪ್ರಾಯ ಇಟ್ಕೊಂಡಿದ್ವಿ. ಇದರಲ್ಲಿ ನಿಮ್ ತಪ್ಪೇನೂ ಇಲ್ಲ ಬಿಡಿ, ನಾನು ಹಾಗೇ ಇದ್ದೆ. ನನಗೆ ತುಂಬಾ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ಆಗ ತುಂಬಾ ನಿಮ್ಮ ಮನ್ಸಿಗೆ ಬೇಜಾರು ಮಾಡಿದ್ದೀನಿ, ಅವಮಾನ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನೇ ನಿಮ್ಮಿಬ್ಬರ ಹತ್ರ ಕ್ಷಮೆ ಕೇಳಬೇಕು. ನನ್ನ ಕ್ಷಮಿಸ್ಬಿಡಿ. ಧ್ರುವ ಸರ್, ಇದೇನು ಧ್ರುವ ಸರ್, ಇದ್ದಕ್ಕಿದ್ದಂಗೆ ಸುಹಾಸಿನಿ ಮೇಡಮು ಇಷ್ಟೊಂದು ಚೇಂಜಸ್ಸು. ಅದರಲ್ಲೂ ಮಾತು ನನ್ನ ಲಕ್ಷ್ಮೀಕಾಂತ ಲಕ್ಷ್ಮೀಕಾಂತ ಅಂತ ಕರೀತಾ ಇದ್ದಾರೆ. ನನ್ನ ಹೆಸರು ಕೇಳೋಕ್ಕೆ ಇವತ್ತೇ ಇಷ್ಟು ಚೆನ್ನಾಗಿದೆ ಅನಿಸಿದ್ದು. ನನಗೂ ಗೊತ್ತಿಲ್ಲ ಕಾಂತ, ಎಲ್ಲ ದೇವರಾಟ, ಬಲ್ಲವ್ರು ಯಾರು? ಓ ಅಯ್ಯೋ ಪರಿ, ನೀನು ಪ್ರಸಾದ ತಿನ್ನು, ನಾನು ಮಗುನ ಸಮಾಧಾನ ಮಾಡಿಸ್ಕೊಂಡ್ಬರ್ತೀನಿ. ನಾನು ನಿನಗೆ ಮಾಮಿ ತೋರಿಸ್ತೀನಿ, ಅಲ್ಲಿ ಹಕ್ಕಿ ಆರೋದು ತೋರಿಸ್ತೀನಿ. ಬಾ ಬಾ ಬಾ.